ಹಾಯ್ ಎವ್ರಿವನ್, ವೆಲ್ಕಮ್ ಟು ಜಾಯಿನ್ ಟು ಲರ್ನ್. ಇವತ್ತಿನ ಒಂದು ಸೆಷನ್ನಲ್ಲಿ 2024 ಜನವರಿ 27ರ ಪ್ರಚಲಿತ ಘಟನೆಗಳ ಕುರಿತು ಚರ್ಚೆ ಮಾಡೋಣ. ಕ್ಲಾಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಹಾಗೂ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್. ಪ್ರತಿದಿನ ಬೆಳಗ್ಗೆ 9 ಗಂಟೆಗೆ ಜಾಯಿನ್ ಟು ಲರ್ನ್ ಯೂಟ್ಯೂಬ್ನಲ್ಲಿ ಕರೆಂಟ್ ಅಫೇರ್ಸ್ನ ಕ್ಲಾಸ್ ಇರುತ್ತೆ. ಹಾಗೆ ಹಳೆಯ ಕರೆಂಟ್ ಅಫೇರ್ಸ್ನ ಕ್ಲಾಸ್ಗಳನ್ನು ಕೇಳೋಕೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಪ್ಲೇಲಿಸ್ಟ್ನ ಲಿಂಕನ್ನು ಕೊಡಲಾಗಿದೆ. ಆ ಲಿಂಕ್ ಮೂಲಕ ಹಳೆಯ ಕ್ಲಾಸ್ಗಳನ್ನು ಸಹ ತಾವು ಕೇಳಬಹುದು ಅಂತ ಹೇಳ್ತಾ ಇವತ್ತಿನ ಒಂದು ಸೆಷನ್ನನ್ನು ಸ್ಟಾರ್ಟ್ ಮಾಡೋಣ. ಪ್ರಥಮ ಪ್ರಶ್ನೆ, ಈ ಕೆಳಗಿನವರಲ್ಲಿ ಯಾರಿಗೆ 2024ನೇ ಸಾಲಿನ ಪದ್ಮ ವಿಭೂಷಣ ಪ್ರಶಸ್ತಿಯನ್ನು ಕೊಡಲಾಗಿದೆ ಅಂತ ಪ್ರಶ್ನೆ. ಆಯ್ಕೆಗಳು: ವೈಜಯಂತಿ ಮಾಲಾ ಬಾಲಿ, ಕೆ ಚಿರಂಜೀವಿ, ಎಂ ವೆಂಕಯ್ಯ ನಾಯ್ಡು, ಮೇಲಿನ ಎಲ್ಲರೂ. ಸರಿಯಾದ ಉತ್ತರ ಆಯ್ಕೆ 4 ಆಗುತ್ತೆ. ಮೇಲಿನ ಎಲ್ಲರಿಗೂ ಕೂಡ 2024ನೇ ಸಾಲಿನ ಪದ್ಮ ವಿಭೂಷಣ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಸೊ 5 ಜನರಿಗೆ ಪದ್ಮ ವಿಭೂಷಣ ಪ್ರಶಸ್ತಿ ಸಂದಿರುತ್ತೆ 2024ನೇ ಸಾಲಿಗೆ. ಯಾರ್ಯಾರಿಗೆ ಅಂತ ನೋಡೋದಾದರೆ ವೈಜಯಂತಿ ಮಾಲಾ ಬಾಲಿ, ಕೆ ಚಿರಂಜೀವಿ, ಎಂ ವೆಂಕಯ್ಯ ನಾಯ್ಡು, ಬಿಂದೇಶ್ವರ್ ಪಾಠಕ್ ಹಾಗೆ ಪದ್ಮಾ ಸುಬ್ರಹ್ಮಣ್ಯಂ. ಈ 5ರಲ್ಲಿ ಮುಖ್ಯವಾಗಿ ಬಿಂದೇಶ್ವರ್ ಪಾಠಕ್. ಸೊ ಇವರಿಗೆ ಮರಣೋತ್ತರವಾಗಿ ಈ ಒಂದು ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಪ್ರಶ್ನೆ ಕೇಳಬಹುದು, ಮರಣೋತ್ತರವಾಗಿ ಇತ್ತೀಚೆಗೆ ಯಾರಿಗೆ ಪದ್ಮ ವಿಭೂಷಣ ಪ್ರಶಸ್ತಿ ಬಂತು ಅಂತ ಕೇಳಿದ್ರೆ ಕೇವಲ ಬಿಂದೇಶ್ವರ್ ಪಾಠಕ್ ಅಂತ ಆನ್ಸರ್ ಆಗುತ್ತೆ. ಅದನ್ನ ತಾವು ಸ್ಟಾರ್ ಮಾರ್ಕ್ ಹಾಕೋಬೇಕಾಗತ್ತೆ. ಇನ್ನು ಈ ಒಂದು ಪ್ರಶಸ್ತಿ ಏನಿದೆ, ಪದ್ಮ ವಿಭೂಷಣ ಪ್ರಶಸ್ತಿಯನ್ನು 1954ರಲ್ಲಿ ಸ್ಥಾಪನೆ ಮಾಡ್ತಾರೆ. ಇದೊಂದು ಭಾರತದ 2ನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಆಗುತ್ತೆ. ಮೊದಲನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಭಾರತ ರತ್ನ. ಆ ಭಾರತ ರತ್ನದ ನಂತರ ಇದು 2ನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಆಗುತ್ತೆ. ಇನ್ನು ಮೊದಲು ಈ ಪ್ರಶಸ್ತಿಯನ್ನ ಯಾರಿಗೆ ಕೊಟ್ಟರು ಅಂತ ನೋಡೋದಾದ್ರೆ 1954ರಲ್ಲಿ ಸತ್ಯೇಂದ್ರನಾಥ್ ಬೋಸ್, ನಂದಲಾಲ್ ಬೋಸ್, ಜಾಕೀರ್ ಹುಸೇನ್, ಬಾಳಾ ಸಾಹೇಬ್ ಗಂಗಾಧರ್ ಖೇರ್, ವಿ ಕೆ ಕೃಷ್ಣ ಮೆನನ್ ಮತ್ತು ಜಿಗ್ಮೆ ದೋರ್ಜಿ ವಾಂಗ್ಚುಕ್ ಈ ಒಂದು ವ್ಯಕ್ತಿಗಳಿಗೆ ಅಥವಾ ಸಾಧಕರಿಗೆ 1954ರಲ್ಲಿ ಮೊದಲ ಬಾರಿಗೆ ಪದ್ಮ ವಿಭೂಷಣವನ್ನ ಕೊಡ್ತಾರೆ. ಅದನ್ನ ಕೂಡ ತಾವು ಗಮನಿಸಬೇಕಾಗತ್ತೆ. ಇನ್ನು 2ನೇ ಪ್ರಶ್ನೆ, ಈ ಕೆಳಗಿನವರಲ್ಲಿ ಯಾರಿಗೆ 2024ರ ಸಾಲಿನ ಪದ್ಮಶ್ರೀ ಪ್ರಶಸ್ತಿಯನ್ನ ಕೊಡಲಾಗಿದೆ ಅಂತ. ಆಯ್ಕೆಗಳು: ರೋಹನ್ ಬೋಪಣ್ಣ, ಅನುಪಮಾ ಹೊಸ್ಕೆರೆ, ಪ್ರೇಮಾ ಧನ್ರಾಜ್, ಮೇಲಿನ ಎಲ್ಲರೂ. ಸರಿಯಾದ ಉತ್ತರ ಆಯ್ಕೆ 4 ಆಗುತ್ತೆ. ಈ ಮೇಲಿನ ಎಲ್ಲರಿಗೂ ಕೂಡ ಈ ಒಂದು 2024ನೇ ಸಾಲಿನ ಪದ್ಮಶ್ರೀ ಪ್ರಶಸ್ತಿಯನ್ನ ಕೊಟ್ಟಿರ್ತಾರೆ. ಸೊ ಕರ್ನಾಟಕದಿಂದ ಪ್ರಮುಖವಾಗಿ ರೋಹನ್ ಬೋಪಣ್ಣ, ಅನುಪಮಾ ಹೊಸ್ಕೆರೆ, ಶ್ರೀಧರ್ ಮಾಕಂ ಕೃಷ್ಣಮೂರ್ತಿ, ಪ್ರೇಮಾ ಧನ್ರಾಜ್, ಕೆ ಎಸ್ ರಾಜಣ್ಣ, ಚಂದ್ರಶೇಖರ್ ಚನ್ನಪಟ್ಟಣ, ರಾಜಣ್ಣಾಚಾರ್ ಮತ್ತು ಸೋಮಣ್ಣ ಹಾಗೆ ಶಶಿ ಸೋನಿ ಇವರಿಗೆ ಈ ಒಂದು ಪದ್ಮಶ್ರೀ ಪ್ರಶಸ್ತಿ ಬಂದಿರುತ್ತೆ. ಇನ್ನು ಕರ್ನಾಟಕದಿಂದ ಪದ್ಮಭೂಷಣ ಯಾರಿಗೆ ಬಂದಿದೆ ಈ ವರ್ಷ ಅಂತಂದ್ರೆ ಸೀತಾರಾಮ್ ಜಿಂದಾಲ್ ಅವರಿಗೆ ಕರ್ನಾಟಕದಿಂದ ಪದ್ಮಭೂಷಣ ಬಂದಿರುತ್ತೆ. ಈ ಪ್ರಸ್ತುತ ಸಾಲಿನಲ್ಲಿ 110 ಸಾಧಕರಿಗೆ ಪದ್ಮಶ್ರೀ ಕೊಟ್ಟಿದ್ದಾರೆ. ಟೋಟಲ್ ಆಗಿ 110 ಮೆಂಬರ್ಸ್ಗೆ. ಎಲ್ರಿಗೂ ಕೂಡ ನೆನಪಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಕರ್ನಾಟಕದಿಂದ ಯಾರ್ಯಾರಿಗೆ ಬಂದಿದೆ ಅಂತ ಸದ್ಯಕ್ಕೆ ತಾವು ನೆನಪಿಟ್ಕೋಬೇಕು. ಅದರ ಜೊತೆಗೆ ಪ್ರಮುಖರು ಜಾಗತಿಕವಾಗಿ ಬಹಳಷ್ಟು ಕೆಲವೊಂದು ಬಾರಿ ಸುದ್ದಿಯಲ್ಲಿರ್ತಾರೆ, ಅಂಥವ್ರನ್ನ ತಾವು ನೆನಪಿಟ್ಕೋಬೇಕು. ಇನ್ನು ಇದು ಭಾರತದ 4ನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿ. ಯಾವುದು? ಪದ್ಮಶ್ರೀ 4ನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿ. ತಾವು ಗಮನಿಸಬೇಕು, ಎಕ್ಸಾಮಲ್ಲಿ ಕೇಳ್ತಾರೆ ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಯಾವುದು ಅಂತ ಕೇಳಿದ್ರೆ ಅದು ಭಾರತ ರತ್ನ, ಅದು ಫಸ್ಟ್. ಅದ ನಂತರ ಪದ್ಮ ವಿಭೂಷಣ ಬರುತ್ತೆ, ಆಮೇಲೆ ಪದ್ಮಭೂಷಣ ಬರುತ್ತೆ, 4ನೇದು ಪದ್ಮಶ್ರೀ ಬರುತ್ತೆ. ಇದು ಕೂಡ 1954ರಲ್ಲಿ ಸ್ಥಾಪನೆ ಮಾಡ್ತಾರೆ. ಪ್ರತಿ ವರ್ಷ ಗಣರಾಜ್ಯೋತ್ಸವ ದಿನದ ಈ ಒಂದು ಪ್ರಶಸ್ತಿಯನ್ನ ಕೊಡ್ತಾರೆ. ಮುಂದಿನ ಪ್ರಶ್ನೆ, ಈ ಕೆಳಗಿನವರಲ್ಲಿ ಯಾರಿಗೆ ಪ್ರಸಕ್ತ ಸಾಲಿನ ಪಂಪ ಪ್ರಶಸ್ತಿ ನೀಡಲಾಗಿದೆ ಅಂತ. ಪಂಪ ಪ್ರಶಸ್ತಿ ಯಾರಿಗೆ ಕೊಟ್ಟಿದ್ದಾರೆ ಅಂತ. ಆಯ್ಕೆಗಳು: ನಾ ಡಿಸೋಜ, ಸಿ ಬಸವಲಿಂಗಯ್ಯ, ಸದಾನಂದ್ ಸುವರ್ಣ, ಕೆ ಮರುಳಸಿದ್ದಪ್ಪ. ಸರಿಯಾದ ಉತ್ತರ ಆಯ್ಕೆ ಬಂದಾಗುತ್ತೆ. ನಾ ಡಿಸೋಜ ಅವರಿಗೆ ಇತ್ತೀಚೆಗೆ ಪ್ರಸಕ್ತ ಸಾಲಿನ ಪಂಪ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ.
ಯಾರಿಗೆ? ಪಂಪ ಪ್ರಶಸ್ತಿ ನಾ ಡಿಸೋಜಾ ಅವರಿಗೆ ಬಂದಿರುತ್ತೆ. ಅದೇ ರೀತಿ ಗಡಿನಾಡು ಸಾಹಿತ್ಯ ಪ್ರಶಸ್ತಿ ಏನಿದೆ ಅದು ಕೆ ವಿಶ್ವನಾಥ್ ಕಾರ್ನಾಡ್ ಮತ್ತು ಚಂದ್ರಕಾಂತ್ ಪೋಂಕ್ಳೆ ಇವರಿಗೆ ಬಂದಿದೆ. ದಾನ ಚಿಂತಾಮಣಿ ಅತ್ತಿಮಬ್ಬೆ ಪ್ರಶಸ್ತಿ ಬಾನು ಮುಷ್ತಾಕ್ ಎಚ್.ಎಸ್. ಮುಕ್ತಾಯಕ್ಕ ಇವರಿಗೆ ಕೊಟ್ಟಿರ್ತಾರೆ. ಹಾಗೆ ಬಿ.ವಿ. ಕಾರಂತ ಪ್ರಶಸ್ತಿ ಏನಿದೆ ಸಿ ಬಸವಲಿಂಗಯ್ಯ ಮತ್ತು ಸದಾನಂದ್ ಸುವರ್ಣ ಇವರಿಗೆ ಕೊಟ್ಟಿರ್ತಾರೆ. ಇನ್ನು ಸಂಗೊಳ್ಳಿ ರಾಯಣ್ಣ ಪ್ರಶಸ್ತಿ, ಅಕ್ಕ ಮಹಾದೇವಿ ಪ್ರಶಸ್ತಿ ಮತ್ತು ಕನಕಶ್ರೀ ಪ್ರಶಸ್ತಿ ಅವುಗಳನ್ನು ಕೂಡ ಕೊಟ್ಟಿರ್ತಾರೆ. ಸೊ ಈ ಎಲ್ಲ ಇನ್ಫಾರ್ಮೇಷನ್ ಅಲ್ಲಿ ಏನು ಪ್ರಶಸ್ತಿಗಳಿದೆ, ಒಂದು ಭಾರತ ರತ್ನ, ಪದ್ಮಶ್ರೀ, ಪದ್ಮವಿಭೂಷಣ, ಪಂಪ ಪ್ರಶಸ್ತಿ, ಈ ಎಲ್ಲ ಪ್ರಶಸ್ತಿಗಳಲ್ಲಿ ಒಂದು ಪ್ರಶ್ನೆ ಅಥವಾ ಎರಡು ಪ್ರಶ್ನೆನ ನಾವು ಎಕ್ಸಾಮಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು. ಇಲ್ಲಿ ಸಂಗೊಳ್ಳಿ ರಾಯಣ್ಣ ಪ್ರಶಸ್ತಿಯನ್ನು ಗಮನಿಸೋಣ. ಇದು ಕೆ ಮರುಳಸಿದ್ದಪ್ಪ ಅವರಿಗೆ, ಹಾಗೆ ನಯೀಂ ಸುರಕೋಡ್, ಹಾಗೆ ಜಿ.ಎಂ. ವೀರಸಂಗಯ್ಯ, ಹಾಗೆ ಅಕ್ಕ ಮಹಾದೇವಿ ಪ್ರಶಸ್ತಿಯನ್ನ ಜಗನ್ಮಾತೆ ಅಕ್ಕ ಮಹಾದೇವಿ ಆಶ್ರಮ ಟ್ರಸ್ಟ್ ಧಾರವಾಡ, ಹಾಗೆ ಆರ್ ಸುನಂದಮ್ಮ, ಮೀನಾಕ್ಷಿ ಬಾಳಿ ಮತ್ತು ಡಾಕ್ಟರ್ ವಸುಂಧರಾ ಭೂಪತಿ ಅವರಿಗೆ. ಇನ್ನು ಕನಕಶ್ರೀ ಪ್ರಶಸ್ತಿಯನ್ನ ಲಿಂಗದಳ್ಳಿ ಹಾಲಪ್ಪ ಮತ್ತು ಬಿ ಶಿವರಾಮ್ ಶೆಟ್ಟಿ. ಆದರೆ ಎಲ್ಲರೂ ಕೂಡ ನೆನಪಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ, ಎಲ್ಲವನ್ನ ಕೂಡ ನೆನಪಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮುಖ್ಯವಾಗಿ ಪಂಪ ಪ್ರಶಸ್ತಿ, ಹಾಗೆ ಅದರ ಜೊತೆಗೆ ದಾನ ಚಿಂತಾಮಣಿ ಅತ್ತಿಮಬ್ಬೆ ಪ್ರಶಸ್ತಿ ಇವನ್ನ ತಾವು ಗಮನವನ್ನ ಕೊಡಬೇಕಾಗತ್ತೆ. ಇನ್ನು ಈ ಒಂದು ಪ್ರಶಸ್ತಿಯನ್ನ ಸಂಸ್ಕೃತಿ ಇಲಾಖೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕೊಡುತ್ತೆ. ಈ ಪ್ರಶಸ್ತಿಯನ್ನ 1987ರಲ್ಲಿ ಸ್ಥಾಪನೆ ಮಾಡ್ತಾರೆ. ಇದು ಕರ್ನಾಟಕದ ಅತ್ಯುನ್ನತ ಸಾಹಿತ್ಯ ಪ್ರಶಸ್ತಿ ಆಗುತ್ತೆ. ಇದನ್ನ ಸ್ಟಾರ್ ಮಾರ್ಕ್ ಹಾಕೋಬೇಕು, ಕೇಳ್ತಾರೆ ಕರ್ನಾಟಕದ ಅತ್ಯುನ್ನತ ಸಾಹಿತ್ಯ ಪ್ರಶಸ್ತಿ ಯಾವುದು ಅಂತ. ಸೊ ಇದು ಕರ್ನಾಟಕದ ಅತ್ಯುನ್ನತ ಸಾಹಿತ್ಯ ಪ್ರಶಸ್ತಿ ಪಂಪ ಪ್ರಶಸ್ತಿ. ಕುವೆಂಪು ಅವರಿಗೆ ಮೊದಲ ಬಾರಿಗೆ ಈ ಒಂದು ಪ್ರಶಸ್ತಿಯನ್ನ ಕೊಡ್ತಾರೆ. ಮುಂದಿನ ಪ್ರಶ್ನೆ, 2024ರ ಚುನಾವಣಾ ಆಯೋಗದ ಮತದಾನ ಜಾಗೃತಿ ಅಭಿಯಾನದ ಘೋಷವಾಕ್ಯ ಏನು ಅಂತ. ಸೊ ಆಯ್ಕೆಗಳು: ನಮ್ಮ ದೇಶ ನಮ್ಮ ಹೆಮ್ಮೆ, ನಮ್ಮ ಮತ ಭವ್ಯ ಭಾರತದ ಹಿತ, ಚುನಾವಣೆಯ ಹಬ್ಬ ದೇಶದ ಹೆಮ್ಮೆ, ಚುನಾವಣೆ ಪ್ರಜಾಪ್ರಭುತ್ವದ ಹಬ್ಬ. ಸರಿಯಾದ ಉತ್ತರ ಆಯ್ಕೆ 3 ಆಗುತ್ತೆ. ಈ ಚುನಾವಣೆಯ ಹಬ್ಬ ದೇಶದ ಹೆಮ್ಮೆ ಅನ್ನೋದು 2024ನೇ ಸಾಲಿನ ಮತದಾನ ಜಾಗೃತಿ ಅಭಿಯಾನದ ಘೋಷವಾಕ್ಯ ಆಗುತ್ತೆ. ಸೊ ಈ ವರ್ಷ ಲೋಕಸಭಾ ಎಲೆಕ್ಷನ್ ಏನು ನಡೆಯುತ್ತೆ, ಸೊ ಸುಮಾರು 96 ಕೋಟಿ ಮತದಾರರು ಎಲಿಜಿಬಲ್ ಇದ್ದಾರೆ ವೋಟ್ ಹಾಕೋಕೆ, ಅಷ್ಟು ಜನ ಮತದಾರರು ಇದ್ದಾರೆ ಅಂತ ಹೇಳಿ ಒಂದು ರಿಪೋರ್ಟ್ ಬಂದಿದೆ. ಸೊ ಇದ್ರ ಪ್ರಕಾರ ಇಷ್ಟು ಜನ ಕೂಡ ವೋಟನ್ನು ಹಾಕಬಹುದು. ಇನ್ನು ಇತ್ತೀಚೆಗೆ ಚುನಾವಣಾ ಆಯೋಗ ಏನು ಮಾಡ್ತು ಅಂದರೆ, ಚುನಾವ್ ಕಾ ಪರ್ವ್ ದೇಶ್ ಕಾ ಗರ್ವ್, ಚುನಾವಣೆಯ ಹಬ್ಬ ದೇಶದ ಹೆಮ್ಮೆ ಅನ್ನುವಂತಹ ಘೋಷ ವಾಕ್ಯದ ಅಡಿ ಮತದಾನ ಜಾಗೃತಿ ಅಭಿಯಾನಕ್ಕೆ ಚಾಲನೆಯನ್ನ ನೀಡಿತು 14ನೇ ರಾಷ್ಟ್ರೀಯ ಮತದಾರರ ದಿನದ ಆಚರಣೆಯ ಸಮಯದಲ್ಲಿ. ಇನ್ನು ಪ್ರತಿ ವರ್ಷ ಜನವರಿ 25ರಂದು ನಾವು ರಾಷ್ಟ್ರೀಯ ಮತದಾರರ ದಿನ ಅಂತ ಹೇಳಿ ಆಚರಣೆ ಮಾಡ್ತೀವಿ. ಈ ಚುನಾವಣಾ ಆಯೋಗ ಏನಿದೆ ಈ ವರ್ಷ ಒಂದು ಘೋಷವಾಕ್ಯದ ಅಡಿ ಒಂದು ಜಾಥಾ ಅಥವಾ ಜಾಗೃತಿ ಅಭಿಯಾನ ಏನು ಮಾಡ್ತಾ ಇದೆ ಅಲ್ವಾ. ಈ ಚುನಾವಣಾ ಆಯೋಗ 1950ರಲ್ಲಿ ರಚನೆ ಆಗುತ್ತೆ. ಇದು ಸಂವಿಧಾನದ 324ನೇ ವಿಧಿಯ ಅಡಿ ಸಂಸತ್ತು, ರಾಜ್ಯ ಶಾಸಕಾಂಗ, ಭಾರತದ ರಾಷ್ಟ್ರಪತಿ, ಉಪರಾಷ್ಟ್ರಪತಿ ಅಥವಾ ಉಪಾಧ್ಯಕ್ಷರ ಕಚೇರಿಗೆ ಚುನಾವಣೆಯನ್ನು ನಡೆಸುತ್ತೆ, ಒಂದು ಎಲೆಕ್ಷನ್ ಅನ್ನು ನಡೆಸುತ್ತೆ. ಮುಂದಿನ ಪ್ರಶ್ನೆ, ಶಾಂತಿ ಕಾಲದ ಶೌರ್ಯ ಪ್ರಶಸ್ತಿಗಳಲ್ಲಿ ಅತ್ಯುನ್ನತ ಪ್ರಶಸ್ತಿ ಯಾವುದು ಅಂತ. ಆಯ್ಕೆಗಳು: ಅಶೋಕ ಚಕ್ರ, ಕೀರ್ತಿ ಚಕ್ರ, ಶೌರ್ಯ ಚಕ್ರ, ಮೇಲಿನ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಯ್ಕೆ ಬಂದಾಗುತ್ತೆ ಶಾಂತಿ ಕಾಲದ ಶೌರ್ಯ ಪ್ರಶಸ್ತಿಗಳಲ್ಲಿ ಅತ್ಯುನ್ನತ ಪ್ರಶಸ್ತಿ ಈ ಒಂದು ಅಶೋಕ ಚಕ್ರ ಆಗುತ್ತೆ. ಯಾವ ರೀತಿ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಭಾರತ ರತ್ನ ಆದರೆ ಇಲ್ಲಿ ಶಾಂತಿ ಕಾಲದ ಶೌರ್ಯ ಪ್ರಶಸ್ತಿಗಳಲ್ಲಿ ಅತ್ಯುನ್ನತ ಪ್ರಶಸ್ತಿ ಅಶೋಕ ಚಕ್ರ ಆಗುತ್ತೆ. ಅಶೋಕ ಚಕ್ರದ ನಂತರ ಎರಡನೇ ಅತ್ಯುನ್ನತ ಶಾಂತಿ ಕಾಲದ ಶೌರ್ಯ ಪ್ರಶಸ್ತಿ ಅದು ಕೀರ್ತಿ ಚಕ್ರ, ಮೂರನೇದು ಶೌರ್ಯ ಚಕ್ರ ಆಗತ್ತೆ. ಅದನ್ನ ತಾವು ಗಮನಿಸಬೇಕು. ಸೀರಿಯಲ್ ವೈಸು ಹೈಯೆಸ್ಟ್ ಇರೋದು ಅಶೋಕ ಚಕ್ರ, ಅಶೋಕ ಚಕ್ರದ ನಂತರ ಕೀರ್ತಿ ಚಕ್ರ, ಮೂರನೇದು ಶೌರ್ಯ ಚಕ್ರ. ಸೊ ಇದೇನಿದೆ ಅಲ್ವಾ, ಈ ಮೂರು ಒಂದು ಪ್ರಶಸ್ತಿಗಳನ್ನು ಶೌರ್ಯ, ಪರಾಕ್ರಮ ಮತ್ತು ತ್ಯಾಗಕ್ಕಾಗಿ ನೀಡಲಾಗುತ್ತೆ. ಸೊ ಮಿಲಿಟರಿ ಹಾಗೂ ನಾಗರಿಕ ಸಿಬ್ಬಂದಿಗೆ ಇದನ್ನ ನೀಡುತ್ತಾರೆ. ಮುಂದಿನ ಪ್ರಶ್ನೆ, 2023ರ ICC ಏಕದಿನ ಕ್ರಿಕೆಟಿಗ ಪ್ರಶಸ್ತಿಗೆ ಯಾರು ಭಾಜನರಾಗಿದ್ದಾರೆ ಅಂತ. ಆಯ್ಕೆಗಳು: ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ, ಪ್ಯಾಟ್ ಕಮಿನ್ಸ್, ಸೂರ್ಯಕುಮಾರ್ ಯಾದವ್. ಸರಿಯಾದ ಉತ್ತರ ಆಯ್ಕೆ ಒಂದಾಗುತ್ತೆ
ವಿರಾಟ್ ಕೊಹ್ಲಿ ಅವರು 2023ರ ಸಾಲಿನ ಐಸಿಸಿ ಕೊಡುವಂತಹ ಏಕದಿನ ಕ್ರಿಕೆಟಿಗ ಪ್ರಶಸ್ತಿಯನ್ನು ಪಡ್ಕೊಂಡಿರ್ತಾರೆ. ಹಾಗೆ ಇತ್ತೀಚೆಗೆ ಐಸಿಸಿ ಏಕದಿನ ಕ್ರಿಕೆಟ್ ತಂಡದ ನಾಯಕ, ವರ್ಷದ ಏಕದಿನ ಕ್ರಿಕೆಟ್ ತಂಡದ ನಾಯಕ ಅಂತ ಹೇಳಿ ರೋಹಿತ್ ಶರ್ಮಾ ಅವರನ್ನು ಆಯ್ಕೆ ಮಾಡಿತು. ಹಾಗೆ ಅದರ ಜೊತೆಗೆ ಪ್ಯಾಟ್ ಕಮಿನ್ಸ್ ಅವರನ್ನ ಐಸಿಸಿ ವರ್ಷದ ಟೆಸ್ಟ್ ತಂಡದ ನಾಯಕ ಅಂತ ಹೇಳಿ ಪ್ಯಾಟ್ ಕಮಿನ್ಸ್ ಅವರನ್ನ ಆಯ್ಕೆ ಮಾಡಿತು. ಹಾಗೆ ಸೂರ್ಯಕುಮಾರ್ ಯಾದವ್ ಅವರನ್ನ ಐಸಿಸಿ ವರ್ಷದ T20 ತಂಡದ ನಾಯಕ ಅಂತ ಹೇಳಿ ಆಯ್ಕೆ ಮಾಡಿತು. ಹಾಗೆ BCCI ಕೊಡುವಂತಹ ಪಾಲಿ ಉಮ್ರಿಗರ್ ಪ್ರಶಸ್ತಿ ಏನಿದೆ ಅದನ್ನ ಇತ್ತೀಚೆಗೆ ಶುಭಮನ್ ಗಿಲ್ ಅವರಿಗೆ ಕೊಟ್ಟಿದ್ದಾರೆ. ಇನ್ನು ಇದು ಮೆನ್ ಸೆಕ್ಷನ್ ಆಯಿತು. ವುಮೆನ್ ಸೆಕ್ಷನ್ ಆರ್ ವುಮೆನ್ ಕ್ಯಾಟಗರಿಯಲ್ಲಿ ದೀಪ್ತಿ ಶರ್ಮಾ ಅವರಿಗೆ ಈ ಪಾಲಿ ಉಮ್ರಿಗರ್ ಪ್ರಶಸ್ತಿಯನ್ನು ಕೊಟ್ಟಿರ್ತಾರೆ. ಸೊ ಇಷ್ಟು ಪಾಯಿಂಟ್ಸ್ ಕ್ರಿಕೆಟ್ಗೆ ಸಂಬಂಧಪಟ್ಟಂತೆ ತಾವು ಗಮನಿಸಬೇಕು. ಇನ್ನು ಅಂಡರ್ 19 ಮೆನ್ ವರ್ಲ್ಡ್ ಕಪ್ ಎಲ್ಲಿ ನಡೀತಾ ಇದೆ? ಸೌತ್ ಆಫ್ರಿಕಾದಲ್ಲಿ ನಡೀತಾ ಇದೆ. ಸೊ ಇನ್ನು ವಿರಾಟ್ ಕೊಹ್ಲಿ ಅವರಿಗೆ ಐಸಿಸಿ ವರ್ಷದ ಏಕದಿನ ಕ್ರಿಕೆಟ್ ಆಟಗಾರ ಅಥವಾ ಏಕದಿನ ಕ್ರಿಕೆಟ್ ಪ್ರಶಸ್ತಿ ಬಂದಿರುತ್ತೆ. ಏಕದಿನ ಕ್ರಿಕೆಟ್ ಪ್ರಶಸ್ತಿ ಯಾರಿಗೆ? ಸೊ ವಿರಾಟ್ ಕೊಹ್ಲಿ ಅವರಿಗೆ ಬಂದಿರುತ್ತೆ. ಇನ್ನು ಭಾರತದ ಕರಾವಳಿ ತೀರದ ಉದ್ದ ಎಷ್ಟು ಅಂತ ಹೇಳಿ ಕೇಳಿದ್ದಾರೆ. ಆಯ್ಕೆಗಳು 7516.6 ಕಿಲೋಮೀಟರ್, 6100 ಕಿಲೋಮೀಟರ್, 5500 ಕಿಲೋಮೀಟರ್, 7000 ಕಿಲೋಮೀಟರ್. ಸರಿಯಾದ ಉತ್ತರ ಆಯ್ಕೆ ಒಂದಾಗುತ್ತೆ. ಭಾರತದ ಕರಾವಳಿ ತೀರದ ಉದ್ದ 7516.6 ಕಿಲೋಮೀಟರ್ ಆಗುತ್ತೆ. ಸೊ ಯಾಕೆ ಇದು ನ್ಯೂಸ್ ಅಲ್ಲಿದೆ ಕರಾವಳಿ ಅಂತಂದ್ರೆ, ಕರಾವಳಿ ಕಾವಲು ಪಡೆಗೆ ಮತ್ತಷ್ಟು ಒಂದು ಬಲವನ್ನು ಕೊಡೋಕೆ ಸರ್ಕಾರ ಮುಂದಾಗಿದೆ. ಈ ಭಾರತೀಯ ಕರಾವಳಿ ಏನಿದೆ 7516.6 ಕಿಲೋಮೀಟರ್. ಸೊ ಈ ಕರಾವಳಿ ತೀರದ ಉದ್ದಕ್ಕೂ ಕೂಡ ಗಸ್ತು ದಳದ ಶಕ್ತಿಯನ್ನು ಹೆಚ್ಚಿಸೋಕೆ ಮುಂಬೈ ಮೂಲದ ಮಜ್ಗಾಂವ್ ಡಾಕ್ಯಾರ್ಡ್ ಏನಿದೆ ಅದು ರಕ್ಷಣಾ ಇಲಾಖೆ ಜೊತೆಗೆ 1070 ಕೋಟಿ ರೂಪಾಯಿ ಮೊತ್ತದ ಒಂದು ಒಪ್ಪಂದವನ್ನು ಮಾಡಿಕೊಳ್ಳುತ್ತೆ. ಸೊ ಈ ಒಂದು ಒಪ್ಪಂದದ ಮುಖಾಂತರ ನೌಕೆಗಳ ನಿರ್ಮಾಣವನ್ನ ಮಾಡುತ್ತೆ. ಎಸ್ಪೆಷಲಿ ಡ್ರೋನ್ ಬಳಕೆ ನೌಕೆಗಳಾಗಿರ್ಬೋದು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಒಂದು ಬಳಕೆಯಾಗಿ ಏನು ಒಂದು ನೌಕೆಗಳನ್ನು ನಿರ್ಮಾಣ ಮಾಡೋಕ್ಕೆ ಸಾಧ್ಯ, ಆ ಒಂದು ಟೆಕ್ನಾಲಜಿ ಇರುವಂತಹ ಒಂದು ನೌಕೆಗಳನ್ನು ನಿರ್ಮಾಣ ಮಾಡೋಕ್ಕೆ ಒಂದು ಒಪ್ಪಂದವನ್ನು ಮಾಡಿಕೊಂಡಿದೆ. ಎಷ್ಟು ಒಪ್ಪಂದ? 1070 ಕೋಟಿಯಷ್ಟು ಒಂದು ಒಪ್ಪಂದ. ಸೊ ಹಾಗಾಗಿ ಇಲ್ಲಿ ಕರಾವಳಿ ತೀರ ಪ್ರದೇಶದ ಬಗ್ಗೆ ನಾವು ತಿಳ್ಕೋಬೇಕಾಗತ್ತೆ. ಸೊ ಭಾರತೀಯ ಕರಾವಳಿ ತೀರ ಪ್ರದೇಶ 7516.6 ಕಿಲೋಮೀಟರ್ ಇದೆ. ಸೊ ಮುಖ್ಯವಾಗಿ ಈ ಮ್ಯಾಪ್ ಅನ್ನು ತಾವು ಗಮನಿಸಬೇಕು. ಸೊ ಭಾರತೀಯ ಕರಾವಳಿ ತೀರ ಪ್ರದೇಶ ಏನಿದೆ ಈ ಭಾಗದಲ್ಲಿ ಬರುತ್ತೆ. ಸೊ ಹಾಗಾದ್ರೆ ಎಷ್ಟು ರಾಜ್ಯಗಳು ಈ ಒಂದು ಕರಾವಳಿ ತೀರವನ್ನು ಹೊಂದಿದೆ? ಸೊ ಈ ಒಂದು ಭಾರತದಲ್ಲಿ ಎಷ್ಟು ರಾಜ್ಯಗಳು? 9 ರಾಜ್ಯಗಳು ಕರಾವಳಿ ತೀರವನ್ನು ಹೊಂದಿದೆ. ಹಾಗೆ 2 ಕೇಂದ್ರಾಡಳಿತ ಪ್ರದೇಶಗಳೇನಿದೆ ಅದು ಕೂಡ ಕರಾವಳಿ ತೀರವನ್ನು ಹೊಂದಿದೆ. ಸೊ ರಾಜ್ಯಗಳನ್ನು ನೋಡೋದಾದ್ರೆ ಮೊದಲನೇದು ಗುಜರಾತ್, ಹಾಗೆ 2ನೇದು ಮಹಾರಾಷ್ಟ್ರ, 3ನೇದು ಗೋವಾ, 4ನೇದು ಕರ್ನಾಟಕ, ಹಾಗೆ 5ನೇದು ಕೇರಳ, 6ನೇದು ತಮಿಳುನಾಡು, 7ನೇದು ಆಂಧ್ರ ಪ್ರದೇಶ್, ಮತ್ತು 8ನೇದು ಒಡಿಶಾ, ಹಾಗೆ 9ನೇದು ವೆಸ್ಟ್ ಬೆಂಗಾಲ್. ಈ 9 ರಾಜ್ಯಗಳೇನಿದೆ ಅಲ್ವಾ, ಇದು ಕರಾವಳಿ ತೀರ ಪ್ರದೇಶವನ್ನು ಹೊಂದಿರುವಂತಹ ರಾಜ್ಯಗಳಾಗುತ್ತೆ. ಇನ್ನು 2 ಕೇಂದ್ರಾಡಳಿತ ಪ್ರದೇಶಗಳಿದೆ. ಒಂದು ದಮನ್ ಮತ್ತು ದಿಯು. ಸೊ ಇದು ಕೂಡ ಒಂದು ಕರಾವಳಿ ತೀರವನ್ನು ಹೊಂದಿರುವಂತಹ ಒಂದು ಪ್ರದೇಶ ಆಗುತ್ತೆ. ಈಗ ಇನ್ನೊಂದು ಕಡೆ ಪಾಂಡಿಚೇರಿ. ಸೊ ಪುದುಚೇರಿ ಕೂಡ ಕರಾವಳಿ ತೀರ ಪ್ರದೇಶವನ್ನು ಹೊಂದಿದೆ. ಎಷ್ಟು ತಾವು ಗಮನವನ್ನು ಕೊಡಬೇಕಾಗುತ್ತೆ. ಎಕ್ಸಾಮಲ್ಲಿ ಕೇಳ್ತಾರೆ, ಭಾರತದ ಎಷ್ಟು ರಾಜ್ಯಗಳು ಕರಾವಳಿ ತೀರ ಪ್ರದೇಶವನ್ನು ಹೊಂದಿದೆ ಅಂತ ಕೇಳಿದ್ರೆ 9 ರಾಜ್ಯಗಳು ಹೊಂದಿರುತ್ತೆ. ಪ್ಲಸ್ 2 ಕೇಂದ್ರಾಡಳಿತ ಪ್ರದೇಶಗಳು ಕೂಡ ಕರಾವಳಿ ತೀರವನ್ನು ಹೊಂದಿರುತ್ತೆ. ಇನ್ನು ಅತಿ ಹೆಚ್ಚು ಕರಾವಳಿ ತೀರ ಪ್ರದೇಶ ಹೊಂದಿರುವಂತಹ ರಾಜ್ಯ ಯಾವುದು ಅಂತಂದ್ರೆ ಅದು ಗುಜರಾತ್. ಇದು ಹಲವಾರು ಬಾರಿ ಎಕ್ಸಾಮ್ಸ್ ಅಲ್ಲಿ ಕೇಳಿದ್ದಾರೆ, PC ಎಕ್ಸಾಮ್ಸ್ ಅಲ್ಲಿ ಕೇಳಿದ್ದಾರೆ ಕೂಡ. ಸೊ ಹಾಗಾಗಿ ಅದನ್ನ ತಾವು ಗಮನಿಸಬೇಕು. ಇನ್ನು 1600 ಕಿಲೋಮೀಟರ್ಗಳಷ್ಟು ಕರಾವಳಿ ತೀರವನ್ನು ಇಲ್ಲಿ ಗುಜರಾತ್ ಹೊಂದಿರುತ್ತೆ. ಇನ್ನು ಒಂದು ವಾಕ್ಯದ ಪ್ರಶ್ನೆಗಳನ್ನು ನೋಡೋಣ. ಒಂದು ವಾಕ್ಯದ ಪ್ರಚಲಿತ ಘಟನೆಗಳು. ಮೊದಲನೇದಾಗಿ ರಾಮರಾಜ್ ಕಾಟನ್ ಸಂಸ್ಥೆ ಏನಿದೆ ತನ್ನ ಹೊಸ ರಾಯಭಾರಿಯಾಗಿ ರಿಷಬ್ ಶೆಟ್ಟಿ ಅವರನ್ನ ಆಯ್ಕೆ ಮಾಡಿರುತ್ತೆ. ಇನ್ನು ಎರಡನೇದಾಗಿ ಜಪಾನ್ ದೇಶದ ಸ್ಲಿಮ್ ಅನ್ನುವಂತಹ ಲ್ಯಾಂಡರ್ ಏನಿದೆ ಅದು ಚಂದ್ರನ ಮೇಲ್ಮೈ ಮೇಲೆ ಸ್ಪರ್ಶ ಮಾಡಿರುತ್ತೆ. ಕೇಳ್ತಾರೆ, ಸ್ಲಿಮ್ ಅನ್ನುವಂತಹ ಲ್ಯಾಂಡರ್ ಯಾವ ದೇಶಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳಿದ್ರೆ ಅದು ಜಪಾನ್ ದೇಶಕ್ಕೆ ಸಂಬಂಧಪಟ್ಟಿರುತ್ತೆ. ಇವತ್ತಿನ ಕ್ಲಾಸ್ನ ಒಂದು ಡಿಸ್ಕಷನ್ ಆಗಿರುತ್ತೆ.
ಕ್ಲಾಸ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಈ ನಾಲೆಡ್ಜನ್ನು ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಹಾಗೆ ನೀವಿನ್ನು ಜಾಯಿನ್ ಟು ಲರ್ನ್ ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಟೆಲಿಗ್ರಾಮ್ ಪೇಜನ್ನು ಕೂಡ ಫಾಲೋ ಮಾಡಿ. ಹಾಗೆ ಜಾಯಿನ್ ಟು ಲರ್ನ್ ಆ್ಯಪ್ ಅವೈಲೇಬಲ್ ಇದೆ. ಸೊ ಪ್ಲೇಸ್ಟೋರ್ಗೆ ಹೋಗಿ, ಆಂಡ್ರಾಯ್ಡ್ ಆ್ಯಪ್ ಅವೈಲೇಬಲ್ ಇದೆ. ಸೊ ಜಾಯಿನ್ ಟು ಲರ್ನ್ ಆ್ಯಪ್ನಲ್ಲಿ 2023 ಹಾಗೂ 2024 ಪ್ರಚಲಿತ ಘಟನೆಗಳ ನೋಟ್ಸ್ ಮತ್ತು ಟೆಸ್ಟ್ ಸೀರೀಸ್ ಪರೀಕ್ಷಾ ಸರಣಿ ಅವೈಲೇಬಲ್ ಇರುತ್ತೆ. ಸೊ ಅದನ್ನು ತಾವು ಅಟೆಂಡ್ ಮಾಡಬಹುದು ಆ್ಯಪ್ ಮತ್ತು ವೆಬ್ಸೈಟ್ನಲ್ಲಿ join2learn.testpress.in. ಸೊ ಈ ಒಂದು ಜಾಲತಾಣ ಮತ್ತು ಆ್ಯಪ್ನಲ್ಲಿ ತಾವು ಟೆಸ್ಟ್ ಸಿರೀಸ್ ಮತ್ತು ನೋಟ್ಸನ್ನು ಅಟೆಂಡ್ ಮಾಡಬಹುದು ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನ್ನಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ. ಧನ್ಯವಾದಗಳು.